ಹೊನ್ನವರ ಕಾಸರಗೋಡು ವ್ಯಾಪ್ತಿಯಲ್ಲಿ ಸಮುದ್ರ ಪಾಲಾದ ಮಲ್ಲುಕುರುವ ಗ್ರಾಮದ ಸಂತ್ರಸ್ತರಿಗೆ ಸರ್ವೆ ನಂಬರ್ 303ರಲ್ಲಿ ನೀಡಿದ ಜಮೀನನ್ನು ಈಗ ಸರ್ಕಾರದ ದಾಖಲೆಯಲ್ಲಿ ನದಿ ಎಂದು ತೋರಿಸಲಾಗುತ್ತಿದ್ದು ಮೀನುಗಾರರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ಮಾಡಲಾಗುತ್ತಿದೆ. ಜನರ ಪರವಾಗಬೇಕಿದ್ದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಂಪನಿ ಪರವಾಗಿ ಕೆಲಸ ಮಾಡುತ್ತಿರುವ ಸಂಶಯ ಮೂಡುತ್ತಿದೆ ಎಂದು ವಕೀಲ ಬಿಟಿ ವೆಂಕಟೇಶ್ ಆರೋಪಿಸಿದರು. ಕರ್ವನ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಶಕಗಳ ಹಿಂದೆ ಸರ್ಕಾರ ಮಲ್ಲುಕುರುವ ಗ್ರಾಮದ ಸಂತ್ರಸ್ತ ಕುಟುಂಬಗಳಿಗೆ ಸರ್ವೆ ನಂಬರ್ 303ರಲ್ಲಿ ನಿವೇಶನ ನೀಡಿ ಪಟ್ಟ ಕೂಡ ವಿತರಿಸಿದೆ. ಅಲ್ಲದೆ ಈ ಜಮೀನಿನ ಮೇಲೆ ಬ್ಯಾಂಕ್ನಿಂದ ಸಾಲ ಕೂಡ ಇದೆ. ಇದರಲ್ಲಿ ಟೊಂಕ 1 ಹಾಗೂ ಟೊಂಕ 2 ಕೂಡ ಸೇರಿದೆ. ಆದರೀಗ ಮೀನುಗಾರರಿರುವ ಸರ್ವೆ ನಂಬರ್ ಮಾಯವಾಗಿದ್ದು ಸರ್ಕಾರ ಸರ್ವೆ ನಂಬರ್ 303 ಈಗ ನದಿಯಾಗಿದೆ ಎನ್ನುತ್ತಿದೆ. ಹಾಗೆಯೇ ಮೀನುಗಾರರಿದ್ದ ಜಮೀನು ಸಮುದ್ರದಿಂದ ಮೇಲ್ಬಂದ ಸರ್ವೆ ನಂಬರ್ 305ಅನ್ನ ಸರ್ಕಾರ ಹೊನ್ನವರ ಬಂದರು ಕಂಪನಿಗೆ ನೀಡಿದೆ ಎನ್ನುತ್ತಿದೆ. ಈ ಬಗ್ಗೆ ಮೀನುಗಾರರು ಕಳೆದ 3-4 ವರ್ಷಗಳಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸುತ್ತಿದ್ದಾರೆ. ಆದರೆ ಸರ್ಕಾರ ಮೀನುಗಾರರಿಗೆ ಕಿರುಕುಳ ನೀಡಿ ಒಕ್ಕಲೆಬ್ಬಿಸುತ್ತಿದ್ದು ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಕಂಪನಿ ಪರವಾಗಿ ಕೆಲಸ ಮಾಡುತ್ತಿರುವ ಸಂಶಯ ಮೂಡುತ್ತಿದೆ ಎಂದು ಆಪಾದಿಸಿದ್ರು. ಇವತ್ತು ಅದನ್ನ ಹೋರಾಟ ಮಾಡಬೇಕಾದ ಜವಾಬ್ದಾರಿ ಇದೆ. ಜೊತೆಗೆ ಇದಕ್ಕೆ ಒಂದು ಇಲಾಖೆ ಹೇಳುತ್ತೆ ಇದು ಎಲ್ಲರೂ ಅನಧಿಕೃತವಾಗಿದೆ, ಇನ್ನೊಂದು ಇಲಾಖೆ ಹೇಳುತ್ತೆ 303ರಲ್ಲಿ ಹೊರಗೆ ಬಂದ ಜಮೀನಲ್ಲಿ ಇವರಿಗೆ ನಾವು ಮನೆ ಕಟ್ಟಿಕೊಟ್ಟಿದ್ದೇವೆ, ಇದು ಆಶ್ರಯ ಸ್ಕೀಮ್ ಅಲ್ಲಿ ಕೊಟ್ಟಿದ್ದೇವೆ. ಇನ್ನೊಂದು ಇಲಾಖೆ ಹೇಳುತ್ತೆ ಇಲ್ಲಿ 303 ಈಗ ನದಿ ಆಗಿದೆ ಅಂತ ಹೇಳುತ್ತೆ. ಇನ್ನೊಂದು ಇಲಾಖೆ ಹೇಳುತ್ತೆ ಇಲ್ಲಿ 305 93 ಎಕರೆ ನಾವು ಲೆಕ್ಕಾಚಾರ ಮಾಡಿದ್ದೀವಿ ಅಂತ ಹೇಳುತ್ತೆ. ಇನ್ನೊಂದು ಇಲಾಖೆ ಹೇಳುತ್ತೆ ಆ 305 ಎಕರೆ ಜಮೀನನ್ನು ಹುಡುಕಿದ್ರೆ ಅದು ಹೊನ್ನಾವರ ಗ್ರಾಮ ಜಮೀನಿಗೂ ಬಂದು ಸೇರ್ಕೊಳ್ಳುತ್ತೆ. ಸತ್ಯ ಏನು? ಅದ್ಯಾವುದೂ ವಿವರ ಮಾಡಿದೆ, ಅದ್ಯಾವುದೂ ಎನ್ಕ್ವೈರಿ ಮಾಡಿ ಹೇಗೆ ಇವರು ಕಂಪನಿಗೆ ಕೊಟ್ಟು ಹೇಗೆ ಈ ಜನರನ್ನ ಮೇಲೆ ದೌರ್ಜನ್ಯ ನಡೆಸ್ತಾರೆ. ಇವತ್ತು ಜನರು ಕೇಳುವ ಪ್ರಶ್ನೆ ಸರ್ಕಾರ ಉತ್ತರ ಕೊಟ್ಟು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿ ಜೈಲಿಗೆ ತಳ್ಳಿ ಹಿಂಸೆ ಕೊಡುವಂಥದ್ದು, ದೌರ್ಜನ್ಯದ ಮೂಲಕ ಇವ್ರ ಜಮೀನನ್ನ ತೆಗೆದುಕೊಳ್ಳುವಂಥದ್ದು, ಐ ಥಿಂಕ್ ಇದು ನಿಲ್ಲಬೇಕು. ಪ್ರಶ್ನೆಗಳನ್ನು ಎಲ್ಲರೂ ಕೇಳಬೇಕಂತ ಇದಕ್ಕೆ ಸಮರ್ಪಕವಾದ ಉತ್ತರ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಟಿ ಸಿ ಅವ್ರ ಮುಂದೆ ಕಳೆದ 3-4 ವರ್ಷದಿಂದ ರೈತರು ಅಲ್ಲಿರುವಂಥ ಮೀನುಗಾರರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಉತ್ತರ ಕೊಟ್ಟಿಲ್ಲ ಅವರು. ಈಗ ಈ ರೀತಿ ಆಗ್ತಾ ಇದ್ದಾಗ ಇದಕ್ಕೆ ಸಂಬಂಧಪಟ್ಟ ಕಾರಣವನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ದೌರ್ಜನ್ಯ ನಿಲ್ಲಬೇಕಾಗಿದೆ. ಸರ್ವೆ ನಂಬರ್ 303 ಜಮೀನಿನ ಸರ್ವೆ ನಡೆಸದೆ ಸರ್ಕಾರ ಅನಧಿಕೃತವೆಂದು ಹೇಳುತ್ತಿದೆ. ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಿದಾಗ ಸರ್ಕಾರ ಸರ್ವೆ ನಂಬರ್ 303ಅನ್ನ ನದಿ ಎನ್ನುತ್ತಿದೆ. ಹಾಗಾದ್ರೆ ಸರ್ಕಾರದ ನಕ್ಷೆಯಲ್ಲಿ ಸರ್ವೆ ನಂಬರ್ 303ರಲ್ಲಿ ತೋರಿಸಲಾದ 143 ಎಕರೆ ಜಮೀನು ಎಲ್ಲಿ ಹೋಯಿತು? ಅಲ್ಲದೆ ದಿಶಾಂಕ ಆಪ್ನಲ್ಲಿ ಕಾಸರಗೋಡ ಟೊಂಕ 1, ಟೊಂಕ 2 ಮಾಯವಾಗಿದೆ. ಸರ್ವೆ ನಂಬರ್ 505ರಲ್ಲಿರುವವರಿಗೆ ಕಂಪನಿಯಿಂದ ಭೂಸ್ವಾಧೀನ ಬಗ್ಗೆ ನೋಟಿಸ್ ನೀಡಲಾಗಿದೆಯೇ? ಒಂದು ಇಲಾಖೆ ಈ ಜಮೀನು ಅನಧಿಕೃತವೆಂದು, ಇನ್ನೊಂದು ಇಲಾಖೆ ಆಶ್ರಯ ಯೋಜನೆಯಡಿಯಲ್ಲಿ ಮನೆ ನಿರ್ಮಿಸಲಾದ ಜಮೀನೆಂದು, ಮತ್ತೊಂದೆಡೆ ಸರ್ವೆ ನಂಬರ್ 303 ನದಿಯಾಗಿದೆ ಎನ್ನುತ್ತಿದೆ. ಹಾಗಾದ್ರೆ ಸರ್ಕಾರ ಯಾವ ಆಧಾರದ ಮೇಲೆ ಕಂಪನಿಗೆ ಈ ಜಮೀನು ನೀಡಿದೆ ಎಂದು ಪ್ರಶ್ನಿಸಿದ್ರು. ಆ ಜಮೀನಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾರೆ, ಜೀವನ ಮಾಡಿ. ಈಗ ಆ ಜನ ಅಲ್ಲಿ ಹೊನ್ನಾವರ ಕೋರ್ಟ್ಗೆ ಡೆವಲಪ್ಮೆಂಟ್ ಆಗ್ತದೆ, ಸರ್ವೆಗಳ ಮಾಡ್ತಾರೆ. ಆ ಜಮೀನು ಸಂಬಂಧಪಟ್ಟ ಜನ ತಮ್ಮ ಜಮೀನುಗಳ ಬಗ್ಗೆ ತಮ್ಮ ಸಾಕು ಜಮೀನುಗಳು ಇದ್ವು. ಈಗ ಹೊರದು ಬಂದ ಜಮೀನಲ್ಲೂ ಕೂಡ ಗ್ರಾಮದ ವಾಸಿಗಳ ಜಮೀನಿದೆ. ಆ ಜಮೀನುಗಳಲ್ಲಿ ಎಲ್ಲಿ ಸಂಬಂಧಪಟ್ಟ ಸರ್ವೆ ಆಗಿಲ್ಲ. ಇವರ ಜಮೀನುಗಳ ಬಗ್ಗೆ ಸರ್ವೆ ಆಗಿಲ್ಲ. ಇದಕ್ಕಿದ್ದಂತೆ ಇವರ ಜಮೀನುಗಳಲ್ಲಿ ಇವರು ಅನಧಿಕೃತವಾಗಿದ್ದಾರೆ ಅಂತ ಕಳೆದ 3-4 ವರ್ಷದಿಂದ ಪ್ರಶ್ನೆ ಆಗ್ತಾ ಇದೆ. ಅಲ್ಲಿರೋ ಗ್ರಾಮ ಪಂಚಾಯಿತಿಯಿಂದ ಮೊದಲುಕೊಂಡು ಎಲ್ಲರೂ ಕೂಡ ನಿಮಗೆ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸರಿಯಾದ ಜವಾಬು ಕೊಟ್ಟಿಲ್ಲ. ಈಗ ಅನಿವಾರ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಾಗ ಮೊನ್ನೆ ಸರ್ಕಾರ ಹೇಳ್ತಾ ಇದೆ ಸರ್ವೆ ನಂಬರ್ 303 ನದಿ ಅಂತ ತೋರಿಸ್ತಾ ಇದೆ. ಅವ್ರ ರಿಪೋರ್ಟ್ ಅಲ್ಲಿ, ಸರ್ಕಾರ ಕೊಟ್ಟ ರಿಪೋರ್ಟ್ ಅಲ್ಲಿ 301 1 ಗುಂಟೆ, 302 1 ಗುಂಟೆ, 304 8 ಗುಂಟೆ ಮತ್ತು 305 73 ಎಕರೆ. 303 ಇಲ್ಲ. ಇದೇ ಸರ್ಕಾರ ಕೊಟ್ಟಂತ ಒಂದು ಮ್ಯಾಪ್ ಏನಿದೆ, ಇದಕ್ಕೂ ಮುಂಚೆ ಹೊನ್ನಾವರ ಮತ್ತು ಕಾಸರಗೋಡು ಗ್ರಾಮದ ಮ್ಯಾಪ್ ಏನಿದೆ ಅದರಲ್ಲಿ ಸರ್ವೆ ನಂಬರ್ 303 143 ಎಕರೆ ಅಂತ ಆ ಜಮೀನು ಎಲ್ಲಿ ಹೋಯ್ತು? ಸೊ ಇಲ್ಲಿ ನಮ್ಮಲ್ಲಿ ಒಂದು ಬಾವಿ ಕಳೆದಿದೆ ಅನ್ನೋ ರೀತಿಯಲ್ಲಿ ಈಗ ಒಂದು ದೊಡ್ಡ ಜಮೀನು 143 ಎಕರೆ ಇರೋ ಜಮೀನು ಮಾಯ ಆಗಿದೆ. ಇವತ್ತು ಆ ಜಮೀನಲ್ಲಿ ಇವರು ಮನೆಗಳಿವೆ, ವಾಸ ಇದೆ, ಬದುಕಿದೆ, ಮೀನುಗಾರ ಜೀವನ ಮಾಡ್ತಿದ್ದಾರೆ. ಈಗ ಅದನ್ನ ಯಾವುದೋ ಲೆಕ್ಕ ಇಲ್ಲದೆ ಅಲ್ಲಿ ಸರ್ವೆ ಮಾಡ್ತಿದ್ದೀವಿ ಅಂತಂದ್ರೆ ಏನ್ ಸರ್ವೆ ಮಾಡ್ತಿದ್ದೀವಿ? ಯಾರ ಜಮೀನು ಸರ್ವೆ ಮಾಡ್ತಿದ್ದೀವಿ? ಯಾವ ಪ್ರಾಪರ್ಟಿ ಸರ್ವೆ ಮಾಡ್ತಿದ್ದೀವಿ?
ಈಗ ಅವ್ರು ಕೇಳ್ತಿರುವಂತ 303 ಪೂರ್ತಿಯಾಗಿ 143 ಎಕರೆ. ಈಗ ಜಮೀನ್ ಬಗ್ಗೆ ದಿಶಾಂಕದಲ್ಲೂ ಇಲ್ಲ. ನೀವು ದಿಶಾ ಮ್ಯಾಪ್ ನೀವು ನೋಡಿದ್ರೆ ಆ ದಿಶಾಂಕಲ್ಲಿ ಇದು ಕಾಸರಗೋಡು ಆಗಿ ಟೋಂಕ 1, ಟೋಂಕ 2 ಇಲ್ಲಿ ಗಾಯಬ. ಮೇಲಿಂದ ಹೊನ್ನಾವರ ಗ್ರಾಮ ನಿಮಗೆ ಕಂಡು ಬರ್ತದೆ. ಇವರು ತೋರಿಸಿದಂತಹ ಮ್ಯಾಪ್ ಏನಿದೆ 305 ಮ್ಯಾಪ್, ಹೊನ್ನಾವರ ಗ್ರಾಮದ ಜಮೀನು ಬಂದಿದೆಯಾ? ಆ ಜಮೀನಲ್ಲಿ ಕಾಂಪೌಂಡ್ ಒಳಗಡೆ ಇವತ್ತು ಏನು ಕಂಪನಿ ಕಾಂಪೌಂಡ್ ಹಾಕಿ ಅದ್ರ ಒಳಗಡೆ ಪಟ್ಟ ಕೊಟ್ಟಿದ್ದಾರೆ ಜಮೀನು. ಸೊ ಈ ಜಮೀನಿನ ಪರಿಸ್ಥಿತಿ ಏನು? ಅವರಿಗೆ ನೋಟಿಸ್ ಕೊಡಲಾಗಿದೆಯಾ? ಅವರಿಂದ ಜಮೀನು ಅಕ್ವೈರ್ ಮಾಡಲಾಗಿದೆಯಾ? ಅಕ್ವೈರ್ ಮಾಡದೆ ಈ ಜಮೀನನ್ನ ಸರ್ಕಾರ ಯಾರಿಗಾದ್ರೂ ಕೊಟ್ಟಿದೆಯಾ? ಇದೆಲ್ಲ 108 ಪ್ರಶ್ನೆಗಳಿವೆ. ಇಲ್ಲಿ ವಾಸಿಸುವವರು ಬಡ ಮೀನುಗಾರರೇ ಹೆಚ್ಚಿದ್ದಾರೆ. ಎಲ್ಲವನ್ನ ಕಾನೂನಿನಲ್ಲಿ ಪ್ರಶ್ನಿಸಿ ಅವರಿಂದ ನ್ಯಾಯ ಪಡೆಯುವಷ್ಟು ಆರ್ಥಿಕ ಸ್ಥಿತಿವಂತರೂ ಅಲ್ಲ. ಸರ್ಕಾರ ನೀಡಿದ ದಾಖಲಾತಿಗಳಿದ್ರೂ ಜನರ ಬದುಕನ್ನ ಎತ್ತಂಗಡಿ ಮಾಡಿ ಬಂದರು ಮಾಡುತ್ತಿರುವುದಕ್ಕೆ ಜನರಿಂದ ವಿರೋಧ ಇದೆ. ಅಲ್ಲದೆ ಇಲ್ಲಿ ಯಾವ ಬಂದರು ಯಾವ ಉದ್ದೇಶಕ್ಕೆ ಮಾಡಲಾಗುತ್ತಿದೆ ಎಂದು ಹೇಳಿಲ್ಲ. ಆದ್ದರಿಂದ ಜನರೇ ಈ ಬಗ್ಗೆ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಿದೆ. ಇಂತಹ ದೌರ್ಜನ್ಯದ ಅಭಿವೃದ್ಧಿ ವಿರುದ್ಧ ಸಂಘ ಸಂಸ್ಥೆಗಳಿಂದ ಚಳುವಳಿಗಳೇ ನಡೆಯಬೇಕಾದ ಅನಿವಾರ್ಯತೆ ಇದೆ ಎಂದರು. ಅಲ್ಲಿ ಏನೇ ಒಂದು ಕ್ರಮ ಇಲ್ಲ ನೋಡೋದೇನು ಕಂಡು ಬರ್ತದೆ. ಇವರು ಕಾನೂನನ್ನ ವೈಲೇಟ್ ಮಾಡಿದ್ದಾರೆ. ಇವನು ತುಂಬಾ ಮುಖ್ಯವಾಗಿರುವಂತದ್ದು ಏನಂತಂದ್ರೆ, ಅವತ್ತು ನಡೆದಂತಹ ದೌರ್ಜನ್ಯದಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿ ತನ್ನ ಬ್ಯಾಡ್ಜ್ ಅನ್ನು ಹಾಕೊಂಡಿಲ್ಲ. ಎಲ್ಲಾ ಪೊಲೀಸ್ ಅಧಿಕಾರಿಗಳು ತಮ್ಮ ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡಿದ್ದಾರೆ. ದಿಸ್ ಇಸ್ ರಾಂಗ್. ನೀವು ಐಡೆಂಟಿಟಿ ಹ್ಯಾಸ್ ಟು ಬಿ ಶೋನ್. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅದು ಯಾವುದೇ ವ್ಯಕ್ತಿ ಆಯ್ಕೆ ಮಾಡಬೇಕಾದ್ರೆ ನಿಮ್ಮ ಡಿಸಿಗ್ನೇಷನ್, ನಿಮ್ಮ ಹುದ್ದೆ, ನಿಮ್ಮ ಹೆಸರನ್ನು, ನಿಮ್ಮ ಮುಖವನ್ನು ತೋರಿಸಬೇಕಾಗಿರೋದು. ಅದನ್ನು ಮುಚ್ಚಿ ಮಾಡಿರುವಂಥದ್ದು ಇದೆಯಲ್ಲ, ಇದು ಕಾನೂನು ವಿರುದ್ಧವಾಗಿರುವಂಥದ್ದು. ಇಲಾಖೆ ಇದಕ್ಕೂ ಉತ್ತರ ಕೊಡಬೇಕಾದ ಅವಶ್ಯಕತೆ. ಮೀನುಗಾರರ ಮೇಲೆ ಹಾಕಿರುವ ಎಲ್ಲಾ ಪ್ರಕರಣಗಳನ್ನ ಹಿಂದೆ ಪಡೆಯಬೇಕು. ಕೂಡಲೇ ಮೀನುಗಾರರ ಮನೆಗಳ ಸರ್ವೆ ನಿಲ್ಲಿಸಬೇಕು. ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಅಮಾನತುಗೊಳಿಸಬೇಕು. ಸರ್ಕಾರ ಈ ಕೂಡಲೇ ಮೀನುಗಾರರ ನಿವೇಶನದಲ್ಲಿಯೂ ಸರ್ವೆ ನಡೆಸಿಕೊಡಬೇಕು. ಕಳೆದು ಹೋಗಿರುವ ಸರ್ವೆ ನಂಬರ್ 303 ಹುಡುಕಿ ಕೊಡಬೇಕು. ಮೀನುಗಾರರಿಗೆ ಪೊಲೀಸರನ್ನ, ಜಿಲ್ಲಾಧಿಕಾರಿಗಳನ್ನ ದೂರವಿಟ್ಟು ಸೂಕ್ತ ರಕ್ಷಣೆ ಒದಗಿಸಬೇಕು. ಮೀನುಗಾರರ ಕುಟುಂಬಗಳ ಮೇಲೆ ನಡೆಸಿದ ದೌರ್ಜನ್ಯಕ್ಕೆ ಪೊಲೀಸರ ಮೇಲೆ ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳ ಮೇಲೆ ತಕ್ಷಣವೇ ಕ್ರಮ ತೆಗೆದುಕೊಳ್ಳಬೇಕು ಎಂದು ನಾಗರಿಕ ಹಕ್ಕುಗಳ ರಕ್ಷಣಾ ಸಂಘದ ಕಾರ್ಯದರ್ಶಿ ಹುಸೇನ್ ಆಗ್ರಹಿಸಿದ್ರು. ಈ ವೇಳೆ ಶಂಕರ್ ಎಂಕೆ, ಹುಸೇನ್, ಹಸನಾರ್ ಟೊಂಕ ಇದ್ದರು. ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮತ್ತು ಕಾರವಾರದ ಬಾಡ ಶಿವಾಜಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಹಿಳೆಯರು ನಿರಂತರವಾಗಿ ದೌರ್ಜನ್ಯಕ್ಕೆ ಒಳಗಾಗುತ್ತಿರುವುದನ್ನು ವಿರೋಧಿಸಿ ಮಹಿಳಾ ಜಾಗೃತಿಯ ಕಾರ್ಯಕ್ರಮ ನಡೆಯಿತು. ವುಮೆನ್ ಇನ್ ಬ್ಲಾಕ್ ಹೋರಾಟದ ನೆನಪು ಮತ್ತು ಸಮಸ್ತ ಮಹಿಳಾ ಹಕ್ಕೊತ್ತಾಯಗಳನ್ನು ಮಂಡಿಸಲು ಕಪ್ಪು ಉಡುಗೆಯಲ್ಲಿ ಮೇಣದ ಬತ್ತಿಯನ್ನ ಬೆಳಗಿಸಿ ಮೌನವನ್ನ ಆಚರಿಸಿದ್ರು. ಸುಮಾರು 30 ವಿದ್ಯಾರ್ಥಿನಿಯರು ಮಹಿಳಾ ಅರಿವಿನ ಸಂದೇಶವನ್ನ ಸಾರಿದ್ರು. ಮಹಿಳಾ ಪರವಾದ ಹಾಡುಗಳನ್ನ ಹಾಡಿದ್ರು. 2ನೇ ಹಂತದಲ್ಲಿ ಮಹಿಳಾ ಪರವಾದ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರ ಹಿತ ಸಾಧ್ಯವಾಗಿದೆಯೇ ಎಂಬ ವಿಷಯದಲ್ಲಿ ಚರ್ಚಾ ಸ್ಪರ್ಧೆ ನಡೆಯಿತು. 25 ವಿದ್ಯಾರ್ಥಿನಿಯರು ಮಾತನಾಡಿದ್ರು. ಇವರಲ್ಲಿ ಚಂದ್ರಿಕಾ ಎಸ್ ಮಹಾಲಕ್ಷ್ಮಿ ಪಾವನೆ ಪ್ರಥಮ, ಯಶೋಧ ನಾಗರತ್ನ ದ್ವಿತೀಯ, ಸಂಗೀತ ಬೆಡಕೆ ಗಂಗಾಧರ್ ತೃತೀಯ ಹಾಗೂ ಭಾವನಾ ಸಮಾಧಾನಕರ ಬಹುಮಾನ ಪಡೆದರು. ಉಪನ್ಯಾಸಕರಾದ ಡಾಕ್ಟರ್ ವಿನಯಾ ಜಿ ನಾಯಕ್, ನಿಶಿತ್ ಶರೀಫ್, ಡಾಕ್ಟರ್ ಚಂದ್ರಶೇಖರ್ ಲಮಾಣಿ ಹಾಗೂ ಬಸವರಾಜ್ ಹೂಲಿಕಟ್ಟಿ ನಿರ್ಣಾಯಕರಾಗಿದ್ರು. ಮಹಾವಿದ್ಯಾಲಯದ ಸಿಬ್ಬಂದಿ ಉಪಸ್ಥಿತರಿದ್ದರು. ಪ್ರಾಂಶುಪಾಲ ಡಾಕ್ಟರ್ ಎಂಡಿ ಒಕ್ಕುಂದ ಅಧ್ಯಕ್ಷತೆ ವಹಿಸಿದ್ರು. ಸಂಚಾಲಕಿ ಡಾಕ್ಟರ್ ವಿನಯಾ ನಾಯಕ್ ಸ್ವಾಗತಿಸಿ ಅಭಿನಂದಿಸಿದ್ರು. ಉಷಾ ನಾಯಕ್ ಚರ್ಚಾ ಸ್ಪರ್ಧೆಯನ್ನ ನಿರೂಪಿಸಿದ್ರು. ಕಾರವಾರ ನಗರದ ಬಾಡ ಶಿವಾಜಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ವಿದ್ಯಾರ್ಥಿನಿಯರು ಸಾಧಕ ಮಹಿಳೆಯರ ಕುರಿತು ಹಾಡು ಮತ್ತು ನೃತ್ಯ ಹಾಗೂ ವೇಷಗಳ ಮೂಲಕ ವಿವರಿಸಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಶಿವಾಜಿ ಶಿಕ್ಷಣ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯೆ ಶ್ರೀಮತಿ ಜಯಶ್ರೀ ಸೈಲ್ ಮುಖ್ಯ ಅತಿಥಿಯಾಗಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಾಂಶುಪಾಲೆ ಡಾಕ್ಟರ್ ಸುಮನಾ ಜಿ ಸಾವಂತ್ ವಹಿಸಿದ್ರು. ಅವರು ಮಾತನಾಡಿ, ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರು ಸಾಧನೆ ಮಾಡಿದ್ದಾರೆ, ಅದೇ ರೀತಿ ನೀವು ಸಹ ಸಾಧನೆ ಮಾಡಿ ಎಂದು ವಿದ್ಯಾರ್ಥಿನಿಯರಿಗೆ ಕರೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷೆ ಡಾಕ್ಟರ್ ಮಾಧವಿ ಗಾಂವ್ಕರ್, ಐಕ್ಯೂಎಸಿ ಸಂಯೋಜಕ ಡಾಕ್ಟರ್ ಶಿವಕುಮಾರ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ಪರಮಾನಂದ ಉಪಸ್ಥಿತರಿದ್ದರು. ದಿಶಾ ಮತ್ತು ತಂಡದವರು ನೃತ್ಯ ಪ್ರದರ್ಶನದ ಮೂಲಕ ಸಾಧಕ ಮಹಿಳೆಯರ ಚಿತ್ರಣ ನೀಡಿದ್ರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.